ಇವತ್ತು ನಾವು ಬಂದಿದ್ದೀವಿ ಸೋನಾರ್ಕ್ನ ಸನ್ ಟೆಂಪಲ್. ಇಲ್ಲಿ ವಿಶೇಷತೆ ಏನಂದರೆ, ನೀವು ನೋಡ್ಬೋದು ಕಮಲದ ಮೇಲೆ ನಿಂತಿರುವಂತಹ ದೇವಸ್ಥಾನ ಇದು. ಆ್ಯಂಡ್ ಮೋಸ್ಟ್ ಶಾಕಿಂಗ್ ಏನಂದರೆ, ಸುಮಾರು ಜನ ಗೊತ್ತಿಲ್ಲ, ಇದು ಮೇನ್ ಟೆಂಪಲ್. ನಿಮ್ಗೇನು ಕಾಣಿಸ್ತಾ ಇದೆ ಇದು ಮೇನ್ ಟೆಂಪಲ್. ಅಲ್ಲಿ ಕಾಣ್ತಾ ಇರೋದು ಇವಾಗ ಉಳಿದಿರೋ ಟೆಂಪಲ್ ಅಷ್ಟೇ. ಬಟ್ ಇಲ್ಲಿ ಏನಿತ್ತಲ್ಲ, ಇದು ಅದಕ್ಕಿಂತ ಸಿಕ್ಕಾಪಟ್ಟೆ ಎತ್ತರದಾಗಿತ್ತು. ಅದನ್ನು ಬ್ರಿಟಿಷರು 1903 ಅದನ್ನು ಕೆಡವಿದ ಮೇಲೆ ಅದೆಲ್ಲ ಹಾಳಾಗಿದೆ. ಆ್ಯಂಡ್ ಮೇನ್ ಟೆಂಪಲ್ ಆ್ಯಕ್ಚುಲಿ ಇದು, ಬಟ್ ಎಲ್ಲ ಕೊಲ್ಯಾಪ್ಸ್ ಆಗಿದೆ ಬಿಕಾಸ್ 50 ಟನ್ ಮ್ಯಾಗ್ನೆಟ್ ಇದ್ದಿದ್ದಲ್ಲಿ. ಸೊ ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಇನ್ನೊಂದು ಟಾಪಿಕ್ ಏನಂದರೆ, ಇದು ಇರೋದು ಎಕ್ಸಾಕ್ಟ್ಲಿ ಸಮುದ್ರದ ದಡದ ಮೇಲೆ. ಸೊ ಇಲ್ಲಿ ನಿಮ್ಗೆ ಕಲ್ಲು ಸಿಗಲ್ಲ. ಇದನ್ನೆಲ್ಲ ಭುವನೇಶ್ವರದಿಂದ ತೊಗೊಂಬಂದು ಕಟ್ಟಿರುವಂಥ ಗುಡಿ ಬೇರೆ. ಆ್ಯಂಡ್ ಈ ರಥ 24 ರಥ ಇದ್ದಾವೆ. ರಥದ ಶೇಪಿನಲ್ಲಿರುವಂತಹ ಮಂದಿರ. ಆ್ಯಂಡ್ ಥರ್ಡ್ ಟಾಪಿಕ್ ಏನಂದರೆ, ಭಾರತದಲ್ಲಿ ಬೀಳುವಂಥ ಮೊದಲ ಕಿರಣ ಬೀಳೋದು ಇದೇ ಗುಡಿಯಲ್ಲಿ. ಇದ್ರ ಒಳಗಡೆ ಇದೇನು ಕೊಲ್ಯಾಪ್ಸ್ ಆಗಿದೆಯಲ್ಲ, ಇದ್ರ ಕೆಳಗಡೆ ಇರೋದು 50 ಅಡಿ ಆಳದ ಒಂದು ಬಾವಿ. ಅದರ ಮೇಲೆ ಒಂದು ಸಿಂಹಾಸನ, ಅದರ ಮೇಲೆ ಸೂರ್ಯನಾರಾಯಣನ ಮೂರ್ತಿ ಇತ್ತು. ಬಟ್ ಇವಾಗ ಎಲ್ಲ ಕೊಲ್ಯಾಪ್ಸ್ ಆಗಿದೆ. ಬಟ್ ಬಾವಿ ಇನ್ನೂ ಹಾಗೇ ಇದೆ. ಆ್ಯಂಡ್ ಇದೆಲ್ಲ 100% ಮಾಹಿತಿ ಇಲ್ಲಿ ಗೈಡ್ಸ್ ಆ್ಯಂಡ್ ಸೆಕ್ಯೂರಿಟಿ ಅವರೆಲ್ಲ ಹೇಳಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ಕಾರ್ವಿಂಗ್ಸ್. ವಾವ್, ಅಮೇಝಿಂಗ್ ಟೆಂಪಲ್. ಸಿಕ್ಕಾಪಟ್ಟೆ ವಿಷಯ ಇದೆ ಇದರೊಳಗೆ. ನೀವು ಇನ್ನೊಂದು ಏನಂದರೆ, 10 ರೂಪಿ ನೋಟಲ್ಲಿ ಇದೇ ಸಿಂಬಲ್ನೇ ಕಾಣ್ತೀರ. ಸೋನಾರ್ಕ್, ಒಡಿಸ್ಸಲ್ಲಿರುವಂಥ ಸೋನಾರ್ಕ್ ಸನ್ ಟೆಂಪಲ್.